ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಕ್ಸಾಮ್ ಕಾಂಪೀಟ್. ನಮ್ಮ ಚಾನಲ್ನಲ್ಲಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಿಸಿದ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಮತ್ತು ಕಾನ್ಸೆಪ್ಟ್ಸ್ ಅನ್ನು ಈಸಿಯಾಗಿ ಡಿಸ್ಕಸ್ ಮಾಡುತ್ತೇವೆ. ಇವತ್ತಿನ ಕರೆಂಟ್ ಅಫೇರ್ಸ್ನಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಅನ್ನು ನೋಡೋಣ. ಅದು ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ 2026. ಪ್ರತಿ ವರ್ಷ ಮಾರ್ಚ್ 8ರಂದು ವಿಶ್ವದಾದ್ಯಂತ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಅನ್ನು ಆಚರಿಸಲಾಗುತ್ತದೆ. ಈ ದಿನವನ್ನು ಮಹಿಳೆಯರ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಸಾಧನೆಗಳನ್ನು ಗೌರವಿಸಲು ಹಾಗೂ ಜೆಂಡರ್ ಎಕ್ವಾಲಿಟಿ ಮತ್ತು ವಿಮೆನ್ ಎಂಪವರ್ಮೆಂಟ್ ಬಗ್ಗೆ ಜಾಗೃತಿ ಮೂಡಿಸಲು ಆಚರಿಸಲಾಗುತ್ತದೆ. ಈ ದಿನದ ಹಿಸ್ಟರಿ ನೋಡಿದರೆ, ಮೊದಲ ಬಾರಿಗೆ 1911ರಲ್ಲಿ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಆಚರಣೆ ಪ್ರಾರಂಭವಾಯಿತು. ನಂತರ ಯುನೈಟೆಡ್ ನೇಷನ್ಸ್ ಸಂಸ್ಥೆ 1975ರಲ್ಲಿ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಅನ್ನು ಅಧಿಕೃತವಾಗಿ ಗುರುತಿಸಿತು. ಅದರ ನಂತರದಿಂದ ಪ್ರತಿ ವರ್ಷ ಮಾರ್ಚ್ 8ರಂದು ವಿಶ್ವದಾದ್ಯಂತ ಈ ದಿನವನ್ನು ಆಚರಿಸಲಾಗುತ್ತಿದೆ. ಈಗ ಎಕ್ಸಾಮ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಥೀಮ್ ನೋಡೋಣ. ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ 2026 ಥೀಮ್ ಗಿವ್ ಟು ಗೇನ್. ಕನ್ನಡದಲ್ಲಿ ಪಡೆದುಕೊಳ್ಳಲು ಕೊಡಿ ಎಂದು. ಈ ಥೀಮ್ನ ಮುಖ್ಯ ಅರ್ಥ ಏನು ಅಂದ್ರೆ, ಸಮಾಜದಲ್ಲಿ ಮಹಿಳೆಯರನ್ನು ಬಲಪಡಿಸಲು ಕೊಲಾಬೊರೇಷನ್, ಜನರಾಸಿಟಿ ಮತ್ತು ರಿಸೋರ್ಸಸ್ ಅನ್ನು ಶೇರ್ ಮಾಡುವ ಮಹತ್ವವನ್ನು ಇದು ಒತ್ತಿ ಹೇಳುತ್ತದೆ. ಅಂದರೆ, ನಾವು ಇತರರಿಗೆ ಅವಕಾಶಗಳು, ಜ್ಞಾನ ಮತ್ತು ಬೆಂಬಲ ನೀಡಿದರೆ, ಅದರ ಫಲವಾಗಿ ಸಮಾಜದಲ್ಲಿ ಸಮಾನತೆ, ಅಭಿವೃದ್ಧಿ ಮತ್ತು ಶಕ್ತೀಕರಣ ಹೆಚ್ಚುತ್ತದೆ ಎಂಬ ಸಂದೇಶವನ್ನು ಈ ಥೀಮ್ ನೀಡುತ್ತದೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಸಾಮಾನ್ಯವಾಗಿ ಈ ಟಾಪಿಕ್ನಿಂದ ಯಾವ ರೀತಿಯ ಪ್ರಶ್ನೆಗಳು ಬರುತ್ತವೆ ಅಂದ್ರೆ, ಕ್ವೆಶ್ಚನ್: ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಅನ್ನು ಯಾವ ದಿನ ಆಚರಿಸಲಾಗುತ್ತದೆ? ಆನ್ಸರ್: ಮಾರ್ಚ್ 8. ಕ್ವೆಶ್ಚನ್: ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಅನ್ನು ಅಧಿಕೃತವಾಗಿ ಗುರುತಿಸಿದ ಸಂಸ್ಥೆ ಯಾವುದು? ಆನ್ಸರ್: ಯುನೈಟೆಡ್ ನೇಷನ್ಸ್, 1975. ಕ್ವೆಶ್ಚನ್: ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ 2026 ಥೀಮ್ ಏನು? ಆನ್ಸರ್: ಗಿವ್ ಟು ಗೇನ್. ಹೀಗಾಗಿ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಒಂದು ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಅಬ್ಸರ್ವೆನ್ಸ್ ಆಗಿದ್ದು, ಮಹಿಳೆಯರ ಸಾಧನೆಗಳನ್ನು ಗೌರವಿಸುವುದರ ಜೊತೆಗೆ ಜೆಂಡರ್ ಎಕ್ವಾಲಿಟಿ ಕಡೆಗೆ ಸಮಾಜವನ್ನು ಮುನ್ನಡೆಯಿಸುವ ಪ್ರಮುಖ ದಿನವಾಗಿದೆ. ಈ ಪ್ರಯತ್ನ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡುವುದನ್ನು ಮರೆಯಬೇಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.